ಸೊ ಹೇ ಗೈಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಒಂದು ಟೆಕ್ನಾಲಜಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ವಿವೋ ಕಡೆಯಿಂದ ಆಲ್ರೆಡಿ X200 ಸೀರೀಸ್ನಲ್ಲಿ 2 ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗಿರುವಂಥದ್ದು. X200 ಮತ್ತು X200 Pro ಇವು ತುಂಬಾ ಒಂದು ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಮತ್ತು ನಾವು ಮೊದಲು ಏನು ಅನ್ಕೋತೀವಪ್ಪ ಅಂದರೆ ಐಫೋನ್ ಸ್ಮಾರ್ಟ್ಫೋನ್ ಅಂದರೆ ವೆರಿ 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 ಕ್ಯಾಮ್ರಾ ಕ್ಲಿಯರಿಟಿ ಅಂತ ಅನ್ಕೋತೀವಿ. ಬಟ್ ಆದರೆ ಅದನ್ನು ಕಂಪ್ಯಾರಿಸನ್ ಮಾಡೋದಕ್ಕೆ ಆಗೋದಲ್ಲ. ಯಾಕಪ್ಪ ಅಂದರೆ ಅದು ಇಲ್ಲಿ ವಿವೋ ಎಕ್ಸ್ ಸೀರೀಸ್ನಲ್ಲಿ ಬಂದ ತಕ್ಷಣ ಇಲ್ಲಿ ತುಂಬಾ ಒಂದು ಚೇಂಜಸ್ಗಳಾಗಿರುವಂಥದ್ದು. ಕೆಲವೊಂದು ಫೋಟೋಸ್ ಆಗಿರುವಂಥದ್ದು, ಕೆಲವೊಂದು ಪಾರ್ಟ್ಸಲ್ಲಿ ಕೆಲವೊಂದು ಫ್ಯೂಚರ್ನ ನೋಡಿದ್ರೆ ಐಫೋನ್ ಕೂಡ ಇದನ್ನು ಬೀಟ್ ಮಾಡ್ಬೋದು, ಕೂಡ ನಾವು ಬೀಟ್ ಮಾಡ್ಬೋದು ಅಂತಲೇ ಹೇಳುವಂಥದ್ದು. ಆಲ್ರೆಡಿ ನೀವು ಎಕ್ಸ್ ಸೀರೀಸ್ನ ಒಂದು X200 ಮತ್ತು ಪ್ರೋನಲ್ಲಿ ನೋಡುವಂಥದ್ದು ಕ್ಯಾಮ್ರಾನು ಐಫೋನ್ನ ಬೀಟ್ ಮಾಡುವಂತಹ ಕ್ಯಾಮ್ರಾ ಒಂದು ಇಮೇಜಸ್ ಆಗಿರುವಂಥದ್ದು. ಅದರ ಜೊತೆಗೆ ಈಗ X200 ಅಲ್ಟ್ರಾ ಸೀರೀಸು ಲಾಂಚ್ ಆಗ್ತಾ ಇರುವಂಥದ್ದು. ಇದರ ಒಂದು ಸ್ಪೆಸಿಫಿಕೇಶನ್ ಲೀಕ್ ಆಗಿರುವಂಥದ್ದು ಮತ್ತು ಇದರ ಒಂದು ಡಿಸೈನು ಅದಕ್ಕಿಂತ ಒಂದು ಸ್ವಲ್ಪ ಬೇರೆಯೇ ಇರುವಂಥದ್ದು. ಇಲ್ಲಿ ನಿಮಗೆ ಇದರಲ್ಲಿ ನಾವು ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ನಿಮಗೆ 2K ಡಿಸ್ಪ್ಲೇ ಸಿಗುವಂಥದ್ದು. ನಿಮಗೆ 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥದ್ದು ಒಂದು OLED ಡಿಸ್ಪ್ಲೇ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇಲ್ಲಿ ನಿಮಗೆ IP68 ಮತ್ತು 69 ಎರಡು ರೇಟಿಂಗ್ ಇರುವಂಥದ್ದು. ಇದ್ರ ಇನ್ನೂ ಕನ್ಫರ್ಮ್ ಆಗಿ ಸಿಗ್ತಾ ಇಲ್ಲ. ಬಟ್ ಇದರಲ್ಲಿ ನಿಮಗೆ ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ 8 Elite ಒಂದು ಪವರ್ಫುಲ್ ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು. ಮೇ ಬಿ ಇದು ನಿಮಗೆ 90 to 1 lakh ಅಬೌವ್, ನಿಮಗೆ 1 ಲಕ್ಷದ ಮೇಲೆ ಈ ಸ್ಮಾರ್ಟ್ಫೋನ್ ನಿಮಗೆ ಸಿಗುವ ಸಾಧ್ಯತೆ ಇರುವಂಥದ್ದು. ಇನ್ನೂ ಡೇಟ್ ಇದು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗಿದ್ದ ಬಳಿಕ ನಿಮಗೆ ತಿಳಿಸ್ತೇನೆ. ಇದು ಯಾವ ರೇಂಜ್ಗೆ, ಇದು ಯಾವ ಒಂದು ಪ್ರೈಸ್ಗೆ ಲಾಂಚ್ ಆಗುವಂಥದ್ದು ಅದನ್ನು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಗೈಸ್, ಇಲ್ಲಿ ಸೆಕೆಂಡ್ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡೋದಾದ್ರೆ ರೆಡ್ಮಿ ಕಡೆಯಿಂದ 14C 5G ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇರುವಂಥದ್ದು. ಇದರ ಒಂದು ಆಲ್ರೆಡಿ ಲಾಂಚ್ ಆಗೋಕ್ಕಿಂತ ಮುಂದೆನೇ ಒಂದು ಸ್ವಲ್ಪ ಇದರ ಸ್ಪೆಸಿಫಿಕೇಶನ್ ಲೀಕ್ ಆಗಿರುವಂಥದ್ದು. ಸದ್ಯಕ್ಕೆ ನಿಮಗೆ ಇಲ್ಲಿ 15 ಮೆಗಾಪಿಕ್ಸೆಲ್ ಮೇನ್ ಸೋನಿ ಕ್ಯಾಮ್ರಾ ಇಲ್ಲಿ ಸಿಗುವಂಥದ್ದು. ಮತ್ತು ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಇಲ್ಲಿ 5160 mAh ನಿಮಗೆ ಇಲ್ಲಿ ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು. 500 ನೋಡಿ, ಇಲ್ಲಿ 5100 ಇದು ತುಂಬಾ ಒಂದು ಕಾಮನ್ ಆಗಿರುವಂಥದ್ದು. ಈಗ ಆಲ್ರೆಡಿ 6000 mAh ವರೆಗೂ ಸ್ಮಾರ್ಟ್ಫೋನ್ಗಳು ಅಪ್ಡೇಟ್ ಆಗಿರುವಂಥದ್ದು ನೀವು ನೋಡ್ಬೋದು. ಸ್ಯಾಮ್ಸಂಗ್ನಲ್ಲಿ ಅತಿ ಹೆಚ್ಚು ಒಂದು mAh ಇರುವಂಥ ಬ್ಯಾಟ್ರಿನ ಕೊಡ್ತಾರೆ. ಯಾವುದಪ್ಪ ಅಂತಂದರೆ ಅಫೋರ್ಡೆಬಲ್ ಪ್ರೈಸ್ ರೇಂಜ್ರಲ್ಲಿ ಇರುತ್ತಲ್ಲ, ಅಂದರೆ ಇಲ್ಲಿ ಒಂದು 10,000 15,000 ಏನು ಸ್ಮಾರ್ಟ್ಫೋನ್ಗಳಿವೆ ಅದರಲ್ಲಿ ನಿಮಗೆ 7,000 ವರೆಗೂ ನಿಮಗೆ ಬ್ಯಾಟ್ರಿ ಬ್ಯಾಕಪ್ನ ಕೊಡ್ತಾರೆ. ಗೈಸ್, ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಿದ್ರೆ ಐಫಲ್ ಕಡೆಯಿಂದ ಆ್ಯಪಲ್ CE4 ಅಂತ ಏನು ಸ್ಮಾರ್ಟ್ಫೋನ್ ಇದೆಯಲ್ಲ, ತುಂಬಾ ಹೈಪ್ನಲ್ಲಿರುವಂಥದ್ದು, ತುಂಬಾ ಟ್ರೆಂಡಲ್ಲಿರುವಂಥದ್ದು. ಅದರ ಒಂದು ಫೋಟೋಸ್ಗಳು, ರೆಂಡರ್ಸ್ಗಳು, ಲೀಕ್ಗಳು ನಿಮಗೆ ಹರಿದಾಡ್ತಾ ಇರುವಂಥದ್ದು. ಬಟ್ ಈಗ ಅದನ್ನು ಆ್ಯಪಲ್ SE4 ಅಂತ ಕರೆಯೋಂಗಿಲ್ಲ, ಅದನ್ನು ಆ್ಯಪಲ್ 16E ಅಂತ ಈ ಒಂದು ಹೊಸ ನೇಮ್ ಜೊತೆಗೆ ಅದು ಒಂದು ಸ್ಮಾರ್ಟ್ಫೋನು ಲೀಕ್ ಅಂದರೆ ಲಾಂಚ್ ಆಗ್ತಾ ಇರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಪ್ರೈಸು ನಿಮಗೆ ಯಾವ ಒಂದು ಬೇಸ್ ಮೇಲೆ ಇಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಮಗೆ ಒಂದು ಅಂದಾಜು ನೋಡಿ, ಇಲ್ಲಿ ನಿಮಗೆ iPhone 16 ಏನು ಲಾಂಚ್ ಆಗಿದೆ ಅದು ಒಂದು 80,000ನಲ್ಲಿರುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಇದನ್ನು ನೋಡಿದ್ರೆ ಆ್ಯಪಲ್ 16E ಸ್ಮಾರ್ಟ್ಫೋನ್ ಏನಿದೆಯಲ್ಲಪ್ಪ ಅಂತಂದರೆ ಇದು ನಿಮಗೆ 14,000 to 50,000ನಲ್ಲಿ ಸ್ಮಾರ್ಟ್ಫೋನ್ ಲಾಂಚ್ ಆಗುವ ಸಾಧ್ಯತೆ ಇದೆ. ಇದು ಮೇ ಬಿ 14,000ನಲ್ಲಿ ಲಾಂಚ್ ಆದರೆ ಇದು ವರ್ತ್ ಇಟ್ ಪ್ರೈಸ್ ಅಂತಲೇ ಹೇಳ್ಬೋದು. ನಿಮಗೇನಂತ ಅನಿಸುತ್ತೆ ಮತ್ತು ಇದರ ಒಂದು ಪ್ರೈಸ್ ಎಷ್ಟು ಇರ್ಬೋದು ಅಂತ, ಮತ್ತು ಇದು ಮಾರ್ಕೆಟ್ನಲ್ಲಿ ನಡೆಯುತ್ತಾ ಅಂದರೆ ಯಾಕಪ್ಪ ಅಂದರೆ ಒಂದು ಈಗ ನೋಡಿ, ಯಾವುದೋ ಒಂದು ಸ್ಮಾರ್ಟ್ಫೋನನ್ನು ಅದರ ಒಂದು ಚೀಪ್ ಲೆವೆಲ್, ಒಂದು ಕಡಿಮೆ ಅಫೋರ್ಡೆಬಲ್ ಪ್ರೈಸ್ ರೇಂಜ್ಗೆ ಜನಕ್ಕೆ ಅದು ಒಂದು ಚೀಪ್ ಲೆವೆಲ್ ಅಂತ ಅನಿಸುತ್ತೆ. ಈಗ ನೋಡ್ಬೋದು ನೀವು, ಮೊದಲು ಇವರು ತೆಗೆದಿದ್ರು. ಯಾಕಪ್ಪ ಅಂದರೆ ಅದನ್ನ ಯಾಕೆ ತೆಗಿಲಿಲ್ಲ ಅಂದರೆ ಇವರು ಮೊದಲು SE ಸೀರೀಸನ್ನ ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ರೆ ಅಂದರೆ ಇದು ಒಂದು ಆ ಟೈಮ್ನಲ್ಲಿ ಇದು ಒಂದು ಚೀಪ್ ಕ್ವಾಲಿಟಿ ಒಂದು ಸ್ಮಾರ್ಟ್ಫೋನ್ ಅಂತ, ಅಂದರೆ ಒಂದು ಬ್ರ್ಯಾಂಡ್ ಇದೆ, ಬ್ರ್ಯಾಂಡ್ನಲ್ಲಿ ಲೋಯೆಸ್ಟ್ ಅಂದರೆ ಯಾರಿಗೆ ಎಲ್ಲರಿಗೂ ಒಂದು ಬೇರೆಯೇ ಒಂದು ಇದನ್ನ ಹೋಗುತ್ತೆ. ಆ ರೀತಿ ನಾ ಹೇಳೋದು ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಈ ರೀತಿ ಇರುವಂಥದ್ದು. ಗೈಸ್, ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಿದ್ರೆ ಪೋಕೋ ಕಡೆಯಿಂದ ಪೋಕೋ X Pro ಇದು 5G ಸ್ಮಾರ್ಟ್ಫೋನ್ ಆಲ್ರೆಡಿ ಡೇಟ್ ಕನ್ಫರ್ಮ್ ಆಗಿರುವಂಥದ್ದು. ಇಲ್ಲಿ 9th ಇಲ್ಲಿ ಜನವರಿಗೆ ನಿಮಗೆ ಇಲ್ಲಿದು ಒಂದು ಅಫಿಷಿಯಲಿ ಫ್ಲಿಪ್ಕಾರ್ಟ್ನಲ್ಲಿ ಸಿಗುವಂಥದ್ದು. ಆದರೆ ಇದರಲ್ಲಿ ಒಂದು ಪ್ರೊಸೆಸರ್ ನೋಡ್ಬೋದು, ಡೈಮೆನ್ಸಿಟಿ ಅಲ್ಟ್ರಾ ಸ್ಕೋ ಅಂತ ಈ ಪ್ರೊಸೆಸರ್ ಇದರಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಡೈಮೆನ್ಸಿಟಿ ಅಂದರೆ MediaTek ಡೈಮೆನ್ಸಿಟಿ ಏನು ಪ್ರೊಸೆಸರ್ ಇದೆಯಲ್ಲ, ಇದು ಒಂದು ಸ್ನ್ಯಾಪ್ಡ್ರ್ಯಾಗನ್ 8 Elite ಜೊತೆಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಬಂದಿತ್ತು. ಬಟ್ ಇದು ಯಾಕೋ ಇನ್ನೂ ಅವ್ರು ಕಂಪ್ಯಾರಿಸನ್ ಮಾಡಲಿಲ್ಲ, ಇನ್ನೂ ಅದರಟ್ಟು ಒಂದು ಪವರ್ಫುಲ್ ಇಲ್ಲ ಅಂತ ಅನ್ಕೋತೀನಿ. ಇದರಲ್ಲಿ ನಿಮಗೆ 19 ವ್ಯಾಟ್ ಚಾರ್ಜರ್ ಸಿಗುತ್ತೆ, ಫಾಸ್ಟ್ ಚಾರ್ಜರ್ ಇರುವಂಥದ್ದು, ಡಾಟ್ ಚಾರ್ಜರ್ ಇರುವಂಥದ್ದು. ಇದರಲ್ಲಿ ನಿಮಗೆ ಸೋನಿ ಸೆನ್ಸರ್ ಕೊಡ್ತಾರೆ, IMX382 ಸೆನ್ಸರ್ ಇರುವಂಥದ್ದು. ಇದು ಒಂದು ಪ್ರೈಮರಿ ಕ್ಯಾಮ್ರಾ ಇರುವಂಥದ್ದು. ಇನ್ನೂ ಕನ್ಫರ್ಮ್ ಆಗಿ ಪೂರಾ ಡೀಟೇಲ್ ಆಗಿ ಇದರ ಮಾಹಿತಿ ನಮಗೆ ದೊರಕಿಲ್ಲ. ಇದು ಲಾಂಚ್ ಆದ ಬಳಿಕ ನಿಮಗೆ ಇದರ ಒಂದು
ಸ್ಪೆಸಿಫಿಕೇಶನ್ ಏನೇನಿದೆ, ಇದು ಎಷ್ಟು ವರ್ತಿಟ್ಟು, ಇದರ ಪ್ರೈಸ್ ನಿಮಗೆ ಒಂದು 30,000 ಒಳಗೆ ಹೊರಗೆ ಬರುವುದು ಅಂತ ಒಂದು ಹೇಳುವ ಸಾಧ್ಯತೆ ಇದೆ ಇದು. ಆಮೇಲೆ ಇದರ ನಿಮಗೆ ನಾನು ರಿವ್ಯೂನ ಕೊಡ್ತೇನೆ. ಇಲ್ಲಿ ಇವತ್ತಿನ ಒಂದು ಲಾಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಿದರೆ, ವಾಟ್ಸಪ್ ಕಡೆಯಿಂದ ವಾಟ್ಸಪ್ನಲ್ಲಿ ನೋಡಿರುವಂಥದ್ದು ನೀವು ತುಂಬಾ ಸ್ಕ್ಯಾಮ್ಸ್ಗಳು ಆಗ್ತಾ ಇರುವಂಥದ್ದು. ಆಲ್ರೆಡಿ ಮೈಸೂರಿನಲ್ಲಿ ಒಂದು ಸ್ಕ್ಯಾಮ್ ಆಗಿರುವಂಥದ್ದು. ಅಂದರೆ ಇದು ಸ್ಕ್ಯಾಮ್ ಯಾವ ರೀತಿ ಅಂದರೆ ಫೇಕ್ ಪೊಲೀಸಸ್ ಏನಿದಲ್ಲ ಇವರಿಂದ ಒಂದು ಸ್ಕ್ಯಾಮ್ ಯಾವ ರೀತಿ ಆಗಿತ್ತು ಅಂದರೆ, ಒಂದು ಕಡೆ ನೀವು ನೋಡ್ಬೋದು, ಒಂದು 15 ದಿವಸದಿಂದ ಒಬ್ಬರು ವ್ಯಕ್ತಿ ಹತ್ರ ದುಡ್ಡು ಇರಲಿಲ್ಲ. ಅವರು ಒಂದು ಸ್ಕ್ಯಾಮ್ ಫ್ರಾಡ್ ನಿಮಗೆ ಈ ರೀತಿ ಆಗಿದೆ, ನೀವು ದುಡ್ಡು ಕಳಿಸಿ ಅಂತ ಈ ರೀತಿ ಕಳಿಸಲಿಕ್ಕೆ ಅವರ ಒಂದು ಐಡಿಸ್ಗಳು ಅಂದರೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಅವರು ಏನೇನಿದೆಲ್ಲ ಅವನ್ನ ಡಾಕ್ಯುಮೆಂಟ್ನ ತೊಗೊಂಡು ಅದ್ರ ಮೇಲೆ ಲೋನ್ ಅಪ್ಲೈ ಮಾಡಿ ಈ ರೀತಿ ಒಂದು ಸ್ಕ್ಯಾಮ್ ಆಗಿತ್ತು. ಈ ರೀತಿ ನಿಮಗೆ ಮಿನಿಮಮ್ ಇಲ್ಲಂದ್ರೂ 2024ರಲ್ಲಿ 43,000 ಸ್ಕ್ಯಾಮ್ಸ್ಗಳು ಆಗಿವೆ ಅಂತ ಅಲ್ಲಿ ರಿಪೋರ್ಟ್ ಆಗಿರುವಂಥದ್ದು ವಾಟ್ಸಪ್ನಲ್ಲಿ. ಸೊ ಈ ರೀತಿ ಸ್ಕ್ಯಾಮ್ಸ್ಗಳಿಂದ ದೂರ ಇರುತ್ತೆ ಬರೀ. ಮತ್ತು ಯಾವುದೇ ಒಂದು ಅನ್ನೆಸೆಸರಿ ಕಾಲ್ಸ್ ಬಂದರೆ, ಅನ್ನೆಸೆಸರಿ ಯಾವುದೇ ಒಂದು ಮೆಸೇಜ್ ಬಂದರೆ ಅದನ್ನು ಪಿಕ್ ಅಥವಾ ನೀವು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಈ ರೀತಿ ಫ್ರಾಡ್ ಆಗುವ ತುಂಬಾ ಸಾಧ್ಯತೆ ಇರುವಂಥದ್ದು. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅದೇ ರೀತಿ ಇಲ್ಲಿ ನಿಮಗೆ ಟೆಕ್ ನ್ಯೂಸ್ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ.